ವಿಧಾನಸಭಾ ಚುನಾವಣೆ ಹೊತ್ತಿಗೆ ಮುನ್ನಿಸಿಕೊಂಡು ಪಕ್ಷ ತೊರೆದು ಕೈ ಹಿಡಿದಿದ್ದ ಶೆಟ್ಟರ್ ಘರ್ ವಾಪಸಿ ಆಗಿದೆ. ಆದರೆ ಎಲ್ಲವೂ ಸರಿ ಹೋಯ್ತಾ ಬಿಜೆಪಿಯಲ್ಲಿ ಅನ್ನೋ ಪ್ರಶ್ನೆ ಮತ್ತೆ ಮತ್ತೆ ಕಾಡ್ತಾ ಇದೆ. ಕಳೆದ ಚುನಾವಣೆಯಲ್ಲಿ ಜೋಡೆತ್ತಿನಂತೆ ಪ್ರಚಾರ ಕಾರ್ಯದಲ್ಲಿ ಧುಮುಕಿದ್ದ ಶೆಟ್ಟರ್ ಹಾಗೆ ಜೋಶಿ ಇದೀಗ ಹಾವು ಮುಂಗುಸಿಗಳಾಗೋದ್ರ ಅನ್ನೋ ರೀತಿಯ ಪರಿಸ್ಥಿತಿ. ಜೋಶಿ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಯಾವ ಕಾರ್ಯಕ್ರಮದಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಶೆಟ್ಟರ್ ಅವರು. ನಿನ್ನೆ ಎರಡೆರಡು ಕಾರ್ಯಕ್ರಮ ನಡೆದಿದೆ ಹುಬ್ಬಳ್ಳಿಯಲ್ಲಿ. ಆದರೆ ಈ ಒಂದು ಕಾರ್ಯಕ್ರಮದಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಶೆಟ್ಟರ್. ಧಾರವಾಡ ಲೋಕಸಭಾ ಕ್ಷೇತ್ರದ ಮೇಲೆ ಶೆಟ್ಟರ್ ಅವರ ಕಣ್ಣಿದೆ. ತಮ್ಮನ್ನೇ ಅಭ್ಯರ್ಥಿ ಮಾಡಬಹುದು ಅನ್ನೋ ಸಹಜ ನಿರೀಕ್ಷೆ. ಪ್ರಹ್ಲಾದ್ ಜೋಶಿ ಅವರಿಗೆ ಕೊಟ್ಟರೆ ಟಿಕೆಟ್ ಅನ್ನೋ ಆತಂಕ ಕೂಡ ಅದರ ಜೊತೆಯಲ್ಲೇ. ಕಳೆದ ಚುನಾವಣೆಯಲ್ಲಿ ಜೋಡೆತ್ತಿನಂತೆ ಪ್ರಚಾರ ಕಾರ್ಯದಲ್ಲಿ ಧುಮುಕಿದ್ದ ಶೆಟ್ಟರ್ ಹಾಗೆ ಜೋಶಿ ಇದೀಗ ಅವರಿಬ್ಬರ ನಡುವೆ ಕೋಲ್ಡ್ ವಾರ್ ಪ್ರಾರಂಭ ಆಯ್ತಾ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಲ್ತಿದೆ. ನಿನ್ನೆ ಹುಬ್ಬಳ್ಳಿಯಲ್ಲಿ ನಡೆದ ಎರಡು ಕಾರ್ಯಕ್ರಮಗಳಿಂದ ಶೆಟ್ಟರ್ ಅವರು ಅಂತರವನ್ನ ಕಾಯ್ದುಕೊಂಡ ನಡೆ. ಧಾರವಾಡದಲ್ಲಿ ಲಿಂಗಾಯತರಿಗೇನೆ ಟಿಕೆಟ್ ನೀಡಬೇಕು ಅನ್ನೋದು BSY ಅವರ ಇಂಗಿತ ಕೂಡ ಹೌದು. ಶೆಟ್ಟರ್ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಯಡಿಯೂರಪ್ಪನವರು. ಬಿಜೆಪಿ ಸಭೆ ಕಾರ್ಯಕ್ರಮಗಳಿಂದ ದೂರ ಉಳಿಯುವ ಮೂಲಕ ಟಿಕೆಟ್ ತಮಗೆ ಸಿಗಬೇಕು ಅನ್ನೋ ಒತ್ತಡವನ್ನ ಮತ್ತಷ್ಟು ಹೆಚ್ಚು ಮಾಡೋ ಪ್ರಯತ್ನವನ್ನ ಶೆಟ್ಟರ್ ಅವರು ಮಾಡ್ತಿದ್ದಾರಾ ಅನ್ನೋ ಕುತೂಹಲ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತೊಂದು ಕಡೆಯಲ್ಲಿ ಶೆಟ್ಟರ್ ಅವರ ನಡೆ, BSY ಅವರ ಬ್ಯಾಟಿಂಗ್ ಇದೆರಡರಿಂದ ಸಹಜವಾಗಿ ಟೆನ್ಷನ್ ಹೆಚ್ಚಾಗಿದೆ. ಟಿಕೆಟ್ ಕೈ ತಪ್ಪಿಬಿಡುತ್ತಾ ಅನ್ನೋ ಭೀತಿಯಲ್ಲಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಶೆಟ್ಟರ್ ಅವರನ್ನ ಕಾಂಗ್ರೆಸ್ ಪಕ್ಷದಿಂದ ವಾಪಸ್ ಕರ್ಕೊಂಡು ಬರೋ ಸಂದರ್ಭದಲ್ಲಿ ಒಂದಷ್ಟು ಭರವಸೆಯನ್ನಂತೂ ಕೊಟ್ಟಿರೋ ಸಾಧ್ಯತೆ ಇದೆ. ಆ ಭರವಸೆ ಧಾರವಾಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಏನಾ ಅನ್ನೋ ಪ್ರಶ್ನೆ. ಇದೀಗ ಜೋಶಿ ಅವರು ಭಾಗಿಯಾಗ್ತಿರುವ ಎಲ್ಲ ಕಾರ್ಯಕ್ರಮಗಳಿಂದ ಶೆಟ್ಟರ್ ಅಂತರವನ್ನ ಕಾಯ್ದುಕೊಳ್ತಿರೋದನ್ನ ಗಮನಿಸಿದ್ರೆ ಈ ಒಂದು ಅನುಮಾನ ಮತ್ತಷ್ಟು ದೃಢವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಕಾಶ್ ಹಿರೇಮಠ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಪ್ರಕಾಶ್. ಇವರು ಕೂಡ ಹಿರಿಯ ನಾಯಕರು, ಘಟಾನುಘಟಿಗಳು. ಆದರೆ ಇಬ್ಬರ ನಡುವೆ ಮುಂಚೆ ಇದ್ದ ಆ ಸೌಹಾರ್ದಯುತತೆ ಇಲ್ವಾ ಅಂತ ಹೇಳಿ ಏನ್ ಕಾರಣ ಕೊಡ್ತಿದ್ದಾರೆ ಶೆಟ್ಟರ್ ಜೋಶಿ ಅವರ ನೇತೃತ್ವದ ಕಾರ್ಯಕ್ರಮಕ್ಕೆ ಗೈರಾಗೋದಕ್ಕೆ ಅಂತ? ಎಸ್ ಸ್ಮಿತಾ, ಖಂಡಿತವಾಗಿ. ಯಾಕಂದರೆ ಜಗದೀಶ್ ಶೆಟ್ಟರ್ ಅವರು ಘರ್ ವಾಪಸ್ಸಿ ಆದ ನಂತರ ಮತ್ತೆ ಅವರಿಗೆ BJP ಪಾಳ್ಯದಲ್ಲಿ ಮುಂಚೆ ಇರತಕ್ಕಂಥ ಕೆಲವೊಂದು ಏನು ಅವರಿಗೆ ನೀಡಬೇಕಾಗಿರೋಂಥ ಸ್ಥಾನಮಾನ ಆಗಿರ್ಬೋದು, ಅವ್ರಿಗೆ ಅಂದರೆ ಮುಂಚೆ ಯಾವ ರೀತಿ ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು, ಅದೇ ರೀತಿ ಜಗದೀಶ್ ಶೆಟ್ಟರ್ ಅವರು ಪ್ರತಿಯೊಂದು ಚುನಾವಣೆಯಲ್ಲಿ ಜೋಡೆತ್ತುಗಳಾಗಿ ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ಮತ್ತೆ ಈಗ ಜಗದೀಶ್ ಶೆಟ್ಟರ್ ಅವರು ಪಕ್ಷಕ್ಕೆ ಬಂದ ನಂತರ ಅವರು ಇತ್ತೀಚಿನ ದಿನಗಳಲ್ಲಿ ಅಂದರೆ ಪಕ್ಷಕ್ಕೆ ಬಂದ ನಂತರ ದಿನಗಳಲ್ಲಿ ಯಾವುದೇ ಕಾರ್ಯಕ್ರಮಗಳಲ್ಲಿ ಇರ್ಬೋದು, ಪಕ್ಷದ ಕಾರ್ಯಕಾರಿಣಿ ಸಭೆಗಳಲ್ಲಿರ್ಬೋದು, ಅದೇ ರೀತಿ ಪಕ್ಷದ ಬಹುತೇಕ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ಳದೆ ಇರೋದು ಸಾಕಷ್ಟು ಅನುಮಾನ ಎಡೆ ಮಾಡಿಕೊಟ್ಟಿರುವಂಥದ್ದು. ಯಾಕಂದರೆ ಪ್ರಮುಖವಾಗಿ ಈ ಹಿಂದೆ ಪ್ರತಿಯೊಂದು ಹಂತದಲ್ಲೂ ಸಹಿತ ಪ್ರಹ್ಲಾದ್ ಜೋಶಿ ಇರ್ಬೋದು, ಅದೇ ರೀತಿ ಜಗದೀಶ್ ಶೆಟ್ಟರ್ ಅವರು ಜೋಡೆತ್ತುಗಳಾಗಿ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾಯಿದ್ರು. ಆದರೆ ಈಗ ಪ್ರಹ್ಲಾದ್ ಜೋಶಿ ಅವರು ಭಾಗಿಯಾಗುವಂತಹ ಕಾರ್ಯಕ್ರಮಗಳಲ್ಲಿ ಜಗದೀಶ್ ಶೆಟ್ಟರ್ ಅವರು ಯಾವುದೇ ಕಾರಣಕ್ಕೂ ಭಾಗಿಯಾಗ್ತಾ ಇಲ್ಲ. ಇವೆಲ್ಲ ಅಂಶಗಳನ್ನು ಗಮನಿಸ್ತಾ ಇದ್ದರೆ ಒಂದು ಕಡೆ ಜಗದೀಶ್ ಶೆಟ್ಟರ್ ಅವರು ನಿನ್ನೆ ಮಾತನಾಡುವಾಗ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡದೆ ಮೌನವಾಗಿ ಉತ್ತರಿಸಿದರು. ಯಾಕಂದರೆ ನಿಮಗೆ ಆಹ್ವಾನ ಇರಲಿಲ್ವ ಅಂತಕ್ಕಂಥ ಕೆಲವೊಂದು ಪ್ರಶ್ನೆಗಳಿಗೆ ಅವರು ಕೇವಲ ಮೌನವಾಗಿ ಉತ್ತರ ನೀಡಿದರು ಅಂತಲೇ ಹೇಳ್ಬೋದು. ಒಂದು ಕಡೆ ಏನು ಲೋಕಸಭಾ ಚುನಾವಣೆಗೆ ಅವರು ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ಕೆಲವೊಂದಿಷ್ಟು ಇಂಗಿತವನ್ನು ವ್ಯಕ್ತಪಡಿಸಿರುವಂಥದ್ದು. ಯಾಕಂದರೆ ಹೈಕಮಾಂಡ್ ನನಗೆ ಈ ಕುರಿತಂತೆ ಯಾವುದೇ ಚರ್ಚೆಯನ್ನು ಮಾಡಿಲ್ಲ. ಒಂದು ವೇಳೆ ಯಾವುದೇ ಕ್ಷೇತ್ರದಲ್ಲಿ ನನಗೆ ಸ್ಪರ್ಧೆಯನ್ನು ಮಾಡಲಿಕ್ಕೆ ಸೂಚನೆಯನ್ನು ನೀಡಿದರೆ ನಾನು ಖಂಡಿತ ಸ್ಪರ್ಧೆ ಮಾಡ್ತೀನಿ, ಇಲ್ಲದೆ ಹೋದರೆ ಪಕ್ಷ ಸಂಘಟನೆಗೆ ನಾನು ನನ್ನನ್ನು ತೊಡಗಿಸ್ಕೊಳ್ತೀನಿ ಅಂತಕ್ಕಂಥ ಕೆಲವೊಂದಿಷ್ಟು ಮಾತುಗಳನ್ನು ಹೇಳಿದರು. ಈ ಮಾತುಗಳನ್ನು ಗಮನಿಸ್ತಾ ಇದ್ದರೆ ಶೆಟ್ಟರ್ ಅವರಿಗೆ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೂಡ ಆಕಾಂಕ್ಷಿ ಆಗಿದ್ದಾರೆ ಅಂತಕ್ಕಂಥ ಸ್ಪಷ್ಟ ಚಿತ್ರಣ ನಮ್ಗೆ ಗೊತ್ತಾಗುತ್ತೆ. ಒಂದು ಕಡೆ ಪ್ರಹ್ಲಾದ್ ಜೋಶಿ ಅವರು ಭಾಗಿಯಾಗುವಂಥ ಕಾರ್ಯಕ್ರಮಗಳಲ್ಲಿ ಶೆಟ್ಟರ್ ಅವರು ಭಾಗಿಯಾಗದೇ ಇರುವಂಥ ಹಿನ್ನೆಲೆಯಲ್ಲಿ ಇವರ ಇಬ್ಬರ ಅಂದರೆ ಈ ಪ್ರಭಾವಿ ನಾಯಕರ ನಡುವೆ ಮುಸುಕಿನ ಗುದ್ದಾಟ ಇನ್ನೂ ಮುಂದುವರೆದಿದೆಯಾ ಅಂತಕ್ಕಂಥ ಅನುಮಾನ ಕೂಡ ಸ್ಪಷ್ಟವಾಗಿ ಈ ಬೆಳವಣಿಗೆಗಳಿಂದ ಗೋಚರವಾಗ್ತಾ ಇದೆ. ಸ್ಮಿತಾ, ಧನ್ಯವಾದ ಮಾಹಿತಿಗಾಗಿ.